ಗೋಸ್ಟ್ ಸಿನಿಮಾದಲ್ಲಿ ಶಿವಣ್ಣ ಅವ್ರ ಎದುರುಗಡೆ ನಿಂತ್ಕೊಂಡಾಗ ಹೇಗಿತ್ತು ಅದು ಅಂತ? ಅಯ್ಯೋ ಅದಂತೂ ಅನುಭವ ಅನ್ಬಿಲೀವೇಬಲ್. ಫಸ್ಟ್ ಶಾರ್ಟೇ ಏನಿತ್ತು ಅಂದರೆ ನನಗೆ ಶಿವಣ್ಣ ಅವ್ರಿಗೆ ಓಡೋಗಿ ಅವ್ರಿಗೆ ಎದೆ ಮೇಲೆ ಕಾಲಲ್ಲಿ ಹೊಡೆಯುವಂಥ ಸೀನು. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರಬೇಡ ನನಗೆ ಅಂತ. ಅಲ್ಲಿ ಸೆಟ್ಟಲ್ಲಿ ಫುಲ್ ಎಲ್ಲರೂ ಎದುರಿಸ್ತಾಯಿದ್ರು, ಹುಷಾರು 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 ಅಂತ. ನಂಗೆ ಫಸ್ಟ್ ಆಫ್ ಆಲ್ ಅದು ನನ್ನ ಫಸ್ಟ್ ಶಾರ್ಟು, ಅದರಲ್ಲಿ ಈ ಥರ ಪ್ರೆಷರು. ಆಮೇಲೆ ನಾನು ಭಯದಿಂದನೇ ಮಾಡಿದೆ, ಬಟ್ ಥ್ಯಾಂಕ್ಸ್ ಟು ಶಿವಣ್ಣ ಅವರು ಒಪ್ಪಲಿಲ್ಲ. ಇಲ್ಲಮ್ಮ ನೀನು ಹಿಂಗೆ ಮಾಡಬಾರ್ದು ಅಂದ್ಬಿಟ್ಟು ಅವರೇ ತೋರಿಸ್ಕೊಟ್ರು ಇನಿಷಿಯಲಿ. ಹಿಂಗೆ ನಿಂತ್ಕೋ, ಹಿಂಗೆ ಬಾ, ಹಿಂಗೆ ಹೊಡಿ, ಇಷ್ಟು ಚೆನ್ನಾಗಿದೆ ಬಾಡಿ, ನಿನ್ನ ಬಾಡಿನೇ ಎಕ್ಸ್ಪೋಸ್ ಮಾಡಿಲ್ಲ ಅಂದರೆ ಹಿಂಗೆ ಅಂದ್ಬಿಟ್ಟು ಅವರೇ ಮಾಡಿ ತೋರಿಸಿದ್ರು ನಾನು ಹೇಗೆ ಹೊಡಿಬೇಕು ಅಂತ. ಅವರೇ ನನಗೆ ಹೊಡೆದು ಇದೇ ಥರನೇ ಸ್ಟೆಪ್ ಲೆಕ್ಕ ಹಾಕೋ, ಹಿಂಗೆ ಹೊಡಿ ಅಂತ ಹೊಡೆದು ತೋರಿಸಿ ಅವರೇ ಮಾಡಿಸಿದ್ರು. ಸೊ ಆ ಏಜಲ್ಲಿ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅದು ಮಿರಾಕಲ್ಲೇ. ಅದು ಆ ಶಕ್ತಿ ಹೇಗೆ ಬಂತೋ ಅದು ನನಗಂತೂ ಗೊತ್ತಿಲ್ಲ, ತಿಳ್ಕೊತೀನಿ. ನಾವು ಫಾಲೋ ಮಾಡಬೇಕಲ್ಲ ಇನ್ಮೇಲೆ ಅವ್ರನ್ನ. ಸೊ ಬಾಡಿ ವಿಚಾರದಲ್ಲಿ ಏನಂದ್ರೆ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಶಿವಣ್ಣ ಎಲ್ಲರ ಥರ ಅವರು ಸೇಮ್ ಕಾಮನ್ ಇದೆ ಹೇಳಿದ್ರು. ಚೆನ್ನಾಗಿದೆಯಪ್ಪ, ಚೆನ್ನಾಗಿ ಮಾಡಿದ್ಯಾ, ಸ್ವಲ್ಪ ಆ್ಯಕ್ಷನ್ಸ್ ಎಲ್ಲ ಭಯ ಬೀಳಬೇಡ, ನೋಡ್ಕೊಂಡು ಮಾಡು. ಯಾರಿಗೆ ತಾನೇ ಭಯ ಆಗಲ್ಲ ಸರ್, ನಿಮ್ಮನ್ನೆಲ್ಲ ನಾವು ಟಿ ವಿಲಿ ನೋಡ್ತಾ ಇದ್ದಿದ್ದು, ಈಗ ಎದುರುಗಡೆ ನಿಂತಿದ್ದೀವಿ ಅಂದರೆ ಅದೊಂಥರ ಪುಣ್ಯ ಅಲ್ಲ ಸರ್ ನಮಗೆ. ಸೊ ಆ ನರ್ವಸ್ನೆಸ್ ಇತ್ತು, ಈ ಮುಂದೆನೂ ಇರುತ್ತೆ, ಅದು ಹೋಗೋದಿಲ್ಲ. ಅದು ಅಂಥ ನಟರ ಮುಂದೆ ನಾವು ನಿಂತ್ಕೋಬೇಕಂದ್ರೆ ದೊಡ್ಡ ವಿಷಯ ಅದು. ಸೊ ನಾನು ಆ ಭಯ ಇರಲಿ ಸರ್, ನಮ್ಮ ಭಯ ಹೋಗೋದು ಬೇಡ, ಭಯ ಹಾಗೇ ಇರಲಿ ಬಿಟ್ಟು ಇಂಪ್ರೂವೈಸ್ ಮಾಡ್ತಾಯಿದ್ದೀನಿ. ಬರೋ ಸಿನಿಮಾಗಳಲ್ಲಿ ನಿಮಗೆ ಕಾಣುತ್ತೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ, ನೋಡೋಣ. ಈಗ ದೊಡ್ಡ ಸಿನಿಮಾ ಇನ್ನೊಂದು ನಿಖಿಲ್ ಅವರು ಮತ್ತು ವಿಜಯ್ ಸರ್ ಜೊತೆಗೆ ಅವ್ರದ್ದು ಒಂದು ಕಾಂಬಿನೇಷನ್ ಒಂದು ಸಿನಿಮಾ ಆಗ್ತಿದೆ, ಅದರಲ್ಲೂ ಕೂಡ ನಿಮ್ಮದು ಒಂದು ಪ್ರಮುಖ ಪಾತ್ರ. ಹೌದು, ಅದರಲ್ಲಿ ಒಂದು ಎಪಿಸೋಡಲ್ಲಿ ನಾನೊಂದು ಗ್ಯಾಂಗ್ ಲೀಡರಾಗಿ ಹೋಗೋವಂಥ ಫೈಟ್ ಸೀನ್, ಅದು ಭಾಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅಗೇನ್ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಕೇಳ್ತೀನಿ. ಲಾಸ್ಟ್ ಮೂಮೆಂಟಲ್ಲಿ ಅದು ಆಪರ್ಚುನಿಟಿ ನನಗೆ ಬಂತು. ಸೊ ಒಳ್ಳೆಯ ಅವಕಾಶ ಅದು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನಾನು ಇದುವರೆಗೂ ಮಾಡಿರೋ ಸಿನಿಮಾಗಳೆಲ್ಲ ದೊಡ್ಡ ದೊಡ್ಡ ನಟರುಗಳ ಜೊತೆನೇ ಮಾಡಿದ್ದೀನಿ. ಸೊ ಅವ್ರ ಎಕ್ಸ್ಪೀರಿಯನ್ಸ್ಗಳೆಲ್ಲ ಶೇರ್ ಮಾಡುವಂಥ ಆಪರ್ಚುನಿಟಿ ನನಗೆ ಸಿಕ್ತು. ಸೊ ಅದೊಂದು ಒಳ್ಳೆಯ ವಿಷಯ ನನ್ನ ಕೆರಿಯರಲ್ಲಿ. ಮುಂದೆ ಹೇಗೆ ಬರುತ್ತೆ ನೋಡಬೇಕು. ನಾನು ಕಾಯ್ತಾ ಇದ್ದೀನಿ ಯಾವ್ಯಾವ ಅವಕಾಶಗಳು ಬರುತ್ತೆ ಅಂತ. ಬಟ್ ರೆಡಿಯಾಗಿದ್ದೀನಿ, ಏನೋ ಸುಮ್ಮನೆ ಬಾಡಿ ಇದೆ ಬಂದಿದ್ದೀನಿ ಅಂತೇನಿಲ್ಲ. ಒಂದು ಸಿನಿಮಾಗೆ ಏನೇನು ತಯಾರಿ ಬೇಕೋ ಎಲ್ಲ ತಯಾರಿ ಮಾಡಿಕೊಂಡು ಕಾಯ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹೇಳಿದೆ, ಯಾಕಂದರೆ 2-3 ವರ್ಷದಿಂದ ನಾನು ಭೇಟಿಯಾದಾಗಲೂ ಕೂಡ ಅಂದರೆ ಕಲಿಕೆ ಅನ್ನೋದಿಲ್ಲ, ಒಂದೊಂದು ಸಿನಿಮಾದಿಂದ ಒಂದೊಂದಷ್ಟು ವಿಷಯಗಳನ್ನು ಕಲ್ತ್ಕೊಂಡು ಹೋಗಬೇಕು. ಅದೇ ಥರ ಬರ್ತಾ ಇದ್ರೆ ಅಗೇನ್ ನೆಕ್ಸ್ಟ್ ಸಿನಿಮಾಗಳಿಗೆ ಏನಾದರೂ ದೊಡ್ಡ ದೊಡ್ಡ ಆಫರ್ಗಳು, ಯಾಕೆಂದರೆ ಒಂದು ಪಾತ್ರ ಅಥವಾ ಒಂದು ಕ್ಯಾರೆಕ್ಟರ್ಗಳು ನೋಡಿದ ತಕ್ಷಣ ಬರವಣಿಗೆ ಪವರ್ ಸಿಗುತ್ತೆ. ಇವ್ರಿಗೊಂದು ಪಾತ್ರ ಬರೀಬೇಕು ಸಿನಿಮಾದಲ್ಲಿ ಅನ್ನೋ ಥರ. ಆ ಥರ ಸಾಕಷ್ಟು ಪಾತ್ರಗಳು ನಿಮ್ಮನ್ನು ಹುಡುಕೋ ಬರ್ತಾ ಇದೆ ಅಂತ. ಬರ್ತಾ ಇದೆ, ಬಟ್ ಇನ್ನೂ ಯಾವುದೂ ಕನ್ಸಿಡ್ರೇಷನ್ಗೆ ನಾನು ತಗೊಂಡಿಲ್ಲ. ಆಫರ್ ಕೊಟ್ಟವರು ಇನ್ನೂ ತಗೊಂಡಿಲ್ಲ. ನೋಡೋಣ, ಈ ವರ್ಷದ ಕೊನೆ ಅಷ್ಟರಲ್ಲಿ ಒಳ್ಳೊಳ್ಳೆ ಅವಕಾಶಗಳು ನನ್ನ ಪಾಲಿಗೆ ಬರುತ್ತೆ ಅಂತ ನಾನು ಕಾಯ್ಕೊಂಡಿದ್ದೀನಿ. ಬರುತ್ತೆ 100%. ಥ್ಯಾಂಕ್ ಯು ಸೊ ಮಚ್. ಎಲ್ಲ ನಮಗೆ ಬೇಕೇ ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಕನಸಿನಂತೆ ತುಂಬ ಮೇಜರಾಗಿ ನೋಡ್ತಿರೋಂಥ ಜೇಸಿ ಸಿನಿಮಾದಲ್ಲಿ ನಿಮ್ಮ ಪಾತ್ರಕ್ಕೋಸ್ಕರ ವೇಟ್ ಮಾಡ್ತಿದ್ದೀರಿ. ಅದರ ತಕ್ಕನಾಗೆ ನೆಕ್ಸ್ಟು ಈ ವರ್ಷ ನೀವು ಹೇಳಿದಂಗೆ ದೊಡ್ಡ ದೊಡ್ಡ ಸಿನಿಮಾಗಳು ಸಿಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಪ್ರದೀಪ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಪ್ರದೀಪ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.